ತಲೆಬುರುಡೆ ಕೇಸ್ನಲ್ಲಿ ಸೌಜನ್ಯ ಮಾವ ವಿಠಲ್ ಗೌಡನಿಗೆ ಎಸ್ಐಟಿ ಅಧಿಕಾರಿಗಳು ಗ್ರಿಲ್ ಮಾಡ್ತಿದ್ದಾರೆ. ನೇತ್ರಾವತಿ ತೀರದ ಬಂಗ್ಲೆಗುಡ್ಡದಲ್ಲಿ ಸೌಜನ್ಯ ಮಾವ ವಿಠಲ್ ಗೌಡನನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡಿದ್ರು. ಈ ವೇಳೆ ಇಲ್ಲಿಗೆ ಬಂದಿದ್ದ ಕುಡ್ಲಾ ರ್ಯಾಂಪೇಜ್ ಯೂಟ್ಯೂಬ್ ಚಾನೆಲ್ನ ಅಜಯ್ ಅಂಚನ್ಗೆ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡ್ರು. ಕೂಡಲೇ ಸ್ಥಳದಿಂದ ವಾಪಸ್ ಹೋಗುವಂತೆ ಧರ್ಮಸ್ಥಳದ ಯುವಕರು ಪಟ್ಟು ಹಿಡಿದಿದ್ರು. ಇದೇ ವಿಚಾರಕ್ಕೆ ಪೊಲೀಸರ ಜೊತೆಯಲ್ಲೂ ವಾಗ್ವಾದ ನಡೆಸಿದ್ರು. ಸೌಜನ್ಯ ಮಾವ ವಿಠಲ್ ಗೌಡಗೆ ಬುರುಡೆ ಸಂಕಷ್ಟ ಎದುರಾಗಿದೆ. ಬುರುಡೆ ತಂದಿದ್ದ ಚಿನ್ನಯ್ಯ ಎಸ್ಐಟಿ ಬಲೆಯಲ್ಲಿ ವಿಲ ಒದ್ದಾಡ್ತಾ ಇದ್ದು, ಈಗ ಬುರುಡೆ ತೆಗೆದುಕೊಟ್ಟವನಿಗೂ ಟೆನ್ಷನ್ ಶುರುವಾಗಿದೆ. ತಾನೇ ತಂದುಕೊಟ್ಟಿದ್ದಾಗಿ ಹೇಳಿರುವ ವಿಠಲ್ ಗೌಡಗೆ ಬಂಧನದ ಭಯ ಕಾಡ್ತಾ ಇದೆ. ಭೂಮಿಯಿಂದ ಮೃತದೇಹ ತೆಗೆಯುವುದು ಅಕ್ಷಮ್ಯ ಅಪರಾಧ. ಷಡ್ಯಂತ್ರದ ಉದ್ದೇಶದಿಂದ ತಲೆಬುರುಡೆ ಹೊರತೆಗೆಯಲಾಗಿದೆ. ಇದೇ ಕಾರಣಕ್ಕೆ ವಿಠಲ್ ಗೌಡ ಅರೆಸ್ಟ್ ಆಗ್ತಾನೆ ಎಂದು ಹೇಳಲಾಗುತ್ತಿದೆ. ತಲೆಬುರುಡೆ ಕೇಸ್ಗೆ ಮತ್ತೊಂದು ತಿರುವು ಸಿಕ್ಕಿದೆ. ಧರ್ಮಸ್ಥಳದಲ್ಲಿ ಭಾರೀ ಸಂಚಲನವನ್ನು ಮೂಡಿಸಿದ್ದ ಡಬಲ್ ಮರ್ಡರ್ ಕೇಸ್ ರೀಓಪನ್ ಆಗುವ ಸಾಧ್ಯತೆ ಇದೆ. 12 ವರ್ಷದ ಹಿಂದಿನ ಆನೆ ಮಾವುತ ನಾರಾಯಣ ಹತ್ಯೆ ಕೇಸ್ಗೆ ಮರು ತನಿಖೆ ಮಾಡುವಂತೆ ಮಾವುತ ನಾರಾಯಣ ಮಕ್ಕಳು ಎಸ್ಐಟಿಗೆ ಮತ್ತೆ ದೂರು ನೀಡಿದ್ದಾರೆ. ಈ ಹಿಂದೆಯೇ ನಾರಾಯಣ ಪುತ್ರ ಗಣೇಶ, ಪುತ್ರಿ ಭಾರತಿ ದೂರು ನೀಡಿದ್ರು. ಹೈಕೋರ್ಟ್ನಲ್ಲಿ ಕೇಸ್ ಇದ್ದಿದ್ದಕ್ಕೆ ಎಸ್ಐಟಿ ದೂರು ಸ್ವೀಕರಿಸಲಿಲ್ಲ. ಹೈಕೋರ್ಟ್ನಿಂದ ದೂರು ಹಿಂಪಡೆದು ಇದೀಗ ಎಸ್ಐಟಿಗೆ ದೂರು ನೀಡಿದ್ದಾರೆ. ಧರ್ಮಸ್ಥಳ ಬುರುಡೆ ಕೇಸ್ ದಿನಕ್ಕೊಂದು ತಿರುವನ್ನು ಪಡಿತಾ ಇದೆ. ಎಸ್ಐಟಿ ಮುಂದೆ ಬುರುಡೆ ಗ್ಯಾಂಗ್ ಬೆತ್ತಲಾಗಿದೆ. ಶ್ರೀ ಮಂಜುನಾಥನ ಕೈಯಲ್ಲಿ ಯಾಕಾದರೂ ತಗ್ಲಾಕೊಂಡ್ವಿ ಅಂತ ಪೇಚಾಡ್ತಿದ್ದಾರೆ. ಧರ್ಮಸ್ಥಳದ ಮೇಲೆ ಅಪಪ್ರಚಾರದ ವಿರುದ್ಧ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಸಿಡಿದೆದ್ದಿದ್ದಾರೆ. ಇಂದು ಸಂಜೆ 5 ಗಂಟೆ ಸುಮಾರಿಗೆ ಪವನ್ ಕಲ್ಯಾಣ್ ನೇತೃತ್ವದಲ್ಲಿ ಮಂಜುನಾಥನ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ ಎನ್ನಲಾಗುತ್ತಿದೆ. ಆದರೆ ಈವರೆಗೆ ಧರ್ಮಸ್ಥಳ ಆಡಳಿತ ಮಂಡಳಿ ಅಧಿಕೃತ ಮಾಹಿತಿಯನ್ನು ನೀಡಿಲ್ಲ. ಮಂಡ್ಯದ ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಕೇಸಿನಲ್ಲೇ ಪ್ರಚೋದನಕಾರಿ ಭಾಷಣ ಮಾಡಿದ್ದ ಮಾಜಿ ಸಚಿವ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಿನ್ನೆ ಸಾಮೂಹಿಕ ಗಣಪತಿ ವಿಸರ್ಜನೆ ವೇಳೆ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿದ್ದ ಸಿಟಿ ರವಿ ಕೆಲವು ಕುತಂತ್ರಿಗಳು ಓಟಿನ ಆಸೆಗಾಗಿ ಹಿಂದೂ ಸಮಾಜವನ್ನು ಒಡೆಯುತ್ತಾರೆ ಎಂದು ಹೇಳಿದರು. ಹೇಗೆ ಪ್ರಚೋದನಕಾರಿ ಭಾಷಣ ಮಾಡಿದ್ರಿಂದ ಮದ್ದೂರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಸುಮೋಟೋ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಹಾಗೂ ಚುನಾವಣಾ ಆಯೋಗದ ನಡುವೆ ಕೋಲ್ಡ್ ವಾರ್ ಶುರುವಾಗಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಬಳಕೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಉತ್ಸುಕವಾಗಿದೆ. ಇಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಬ್ಯಾಲೆಟ್ ಬಳಕೆ ಬಗ್ಗೆ ಚರ್ಚೆ ನಡೀತಾ ಇದ್ದು, ಕಾನೂನು ತಿದ್ದುಪಡಿ ಮಾಡಿ ನಿಯಮ ರಚಿಸಲು ಪ್ಲಾನ್ ನಡೆಯುತ್ತಿದೆ. ಅಲ್ಲದೆ ಸಚಿವ ಸಂಪುಟ ಒಪ್ಪಿದರೆ ಸುಗ್ರೀವಾಜ್ಞೆ ಜಾರಿಗೂ ಚಿಂತನೆ ನಡೆದಿದೆ. ಆದರೆ ಬೆಂಗಳೂರು ನಗರ ಶಾಸಕರ ಸಭೆಯಲ್ಲಿ ಸುಗ್ರೀವಾಜ್ಞೆ ಬೇಡ ಎಂದಿರುವ ಡಿಸಿಎಂ ಡಿಕೆ ಶಿವಕುಮಾರ್, ಜಿಬಿಎ ಕಾಯ್ದೆಯಲ್ಲಿಯೇ ಎಲೆಕ್ಷನ್ ಮಾಡುವ ಅಧಿಕಾರ ಇದೆ, ಹೀಗಾಗಿ ಸುಗ್ರೀವಾಜ್ಞೆ ಯಾಕೆ ಜಾರಿ ಎಂದು ಹೇಳಿದ್ದಾರೆ. ಅದರಿಂದ ಇವತ್ತಿನ ಕ್ಯಾಬಿನೆಟ್ ಸಭೆ ತೀವ್ರ ಕುತೂಹಲವನ್ನು ಮೂಡಿಸಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಕಂಬಿ ಪಾಲಾಗಿರುವ ಕಾಟೇರನಿಗೆ ಸಿಸಿಎಚ್ ಕೋರ್ಟ್ ಬಿಗ್ ರಿಲೀಫ್ ನೀಡಿದೆ. ಆರೋಪಿ ದರ್ಶನ್ಗೆ ಜೈಲಿನ ನಿಯಮಗಳ ಪ್ರಕಾರವೇ ಕನಿಷ್ಠ ಸೌಲಭ್ಯ ನೀಡುವಂತೆ ಕೋರ್ಟ್ ಆದೇಶಿಸಿತ್ತು. ಇದಾದ ಬೆನ್ನಲ್ಲೇ ಕೋರ್ಟ್ ಅನುಮತಿ ಕೊಟ್ಟಿದ್ದು, ಅಧಿಕಾರಿಗಳು ದರ್ಶನ್ಗೆ ಹಾಸಿಗೆ ದಿಂಬು ಕೊಟ್ಟಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಮಿನಿ ಲಾರಿಯೊಂದು ಕಾಂಡಿಮೆಂಟ್ಸ್ ಶಾಪ್ಗೆ ನುಗ್ಗಿದೆ. ಮಲ್ಲೇಶ್ವರಂನ ಲಿಂಕ್ ರಸ್ತೆಯ ಮೂಲಕ ತೆರಳುತ್ತಾ ಇದ್ದ ಮಿನಿ ಲಾರಿ ನಿಯಂತ್ರಣ ತಪ್ಪಿ ಫುಟ್ಪಾತ್ ಹತ್ತಿ ಕಾಂಡಿಮೆಂಟ್ ಶಾಪ್ಗೆ ನುಗ್ಗಿದೆ. ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಆದರೆ ಲಾರಿ ಚಾಲಕ ಪಾರಾಗಿದ್ದು, ಘಟನಾ ಸ್ಥಳಕ್ಕೆ ಮಲ್ಲೇಶ್ವರಂ ಸಂಚಾರಿ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ನಿನ್ನೆ ತಡರಾತ್ರಿ ಸುರಿದ ಮಳೆಗೆ ಸಿಲಿಕಾನ್ ಸಿಟಿ ಬೆಂಗಳೂರು ಇಂದು ತೊಪ್ಪೆಯಾಗಿದೆ. ರಾತ್ರಿ ಇಡೀ ಸುರಿದ ಭಾರೀ ಮಳೆಗೆ ಹಲವೆಡೆ ರಸ್ತೆಗಳು ಜಲಾವೃತವಾಗಿವೆ. ಮೆಜೆಸ್ಟಿಕ್, ಶಾಂತಿನಗರ, ಲಾಲ್ಬಾಗ್, ವಿಲ್ಸನ್ ಗಾರ್ಡನ್, ಜಯನಗರ ಸೇರಿದಂತೆ ಹಲವೆಡೆ ಮಳೆ ಅಬ್ಬರಿಸಿದೆ. ಇದರಿಂದ ವಾಹನ ಸವಾರರು ಪರದಾಡುವಂತಾಗಿತ್ತು. ತಡರಾತ್ರಿ ಸುರಿದ ಧಾರಾಕಾರ ಮಳೆಗೆ ಎಲೆಕ್ಟ್ರಾನಿಕ್ ಸಿಟಿಯ ವೀರಸಂದ್ರ ಸಿಗ್ನಲ್ ಜಲಾವೃತವಾಗಿದೆ. ಕೆರೆಯಂತಾದ ರಸ್ತೆಯಲ್ಲಿ ವಾಹನ ಸವಾರರು ಪರದಾಡಿದ್ದಾರೆ. ಆಂಬ್ಯುಲೆನ್ಸ್ ಕೂಡ ನೀರಲ್ಲಿ ಸಿಲುಕಿದ್ರಿಂದ ರೋಗಿಗಳು ಗೋಳಾಡಿದ್ದಾರೆ. ಹೆದ್ದಾರಿಯಲ್ಲಿ 4-5 ಅಡಿಗಿಂತ ಹೆಚ್ಚು ಮಳೆ ನೀರು ನಿಂತಿರೋದ್ರಿಂದ ವಾಹನ ಸಂಚಾರ ಅಸ್ತವ್ಯಸ್ತವಾಗಿತ್ತು.
ಟೆಲಿಕಾಂ ಸಿಟಿಯಲ್ಲಿ ಬೆಂಗಳೂರಿನಲ್ಲಿ ತಡರಾತ್ರಿ ಸುರಿದ ಮಳೆಗೆ ನೂರಾರು ಅನಾಹುತಗಳು ಸೃಷ್ಟಿಯಾಗಿದ್ದಾವೆ, ಅವಾಂತರಗಳು. ರಾಜಾಜಿನಗರ 4th ಬ್ಲಾಕ್ನಲ್ಲಿ ಮಳೆಗೆ ಬೃಹತ್ ಮರ ಧರೆಗುರುಳಿದೆ. ಮರ ಬಿದ್ದ ಪರಿಣಾಮ 5 ಕಾರ್, 1 ಟಾಟಾ ಏಸ್ ವಾಹನ, 3-4 ಬೈಕ್ ಹಾಗೂ 2 ಮನೆಗಳು ಜಖಮಾಗಿವೆ. ಚಂದ್ರಮ್ಮ ಹಾಗೂ ಪೀಟರ್ ಎಂಬುವರ ಮನೆ ಮೇಲೆ ಮರ ಬಿದ್ದಿದ್ದು ಜನ ಮನೆಯಿಂದ ಹೊರಬರಲಾರದೆ ಪರದಾಡಿದ್ದಾರೆ. ನಾವು ಹೊಸದಾಗಿ ಮನೆ ಬಂದಿರೋದು, ಹೊಸ ಮನೆ ಅಂದರೆ 1 ಇಯರ್ ಆಗ್ತಾ ಇದೆ. ಬಟ್ ಬಂದುಬಿಟ್ಟು ಬೆಳಿಗ್ಗೆ ಒಂದು 3:30 ಅಂಕ ಮರ ಬಿತ್ತು. ಸೌಂಡ್ ಬಂತು, ಡೋರ್ ಓಪನ್ ಮಾಡಿ ನೋಡಿದ್ರೆ ಮರ ಬಿದ್ದಿದೆ. ನಮಗೆ ಆಚೆ ಬರೋಕ್ಕಾಗಿಲ್ಲ. ಈಗ ಅವಾಗಲೇ ನಾನು BBMP ಕಂಪ್ಲೇಂಟ್ ಮಾಡಿದೆ. ಆಮೇಲೆ ಹೊಯ್ಸಲಕ್ಕೆ ಕಾಲ್ ಮಾಡಿದೆ. ಆಮೇಲೆ ಹೊಯ್ಸಲ ಅವ್ರು ಬಂದಿದ್ದರು. ಹೀಗೆ ಬಂದಿದ್ದು ಚೆನ್ನೈಯಿಂದ ನಮ್ಮ ಮನೆಗೆ ಬಂದಿದ್ದು. ಆ್ಯಕ್ಚುಲಿ ಬೆಳಿಗ್ಗೆ 6:30 ಒಂದು ಮದುವೆಗೆ ಹೋಗ್ಬೇಕಾಯ್ತು ಬಾನಸವಾಡಿಗೆ. ಅದು ಹೋಗೋಕ್ಕಾಗಿಲ್ಲ, ಯಾಕೆಂದರೆ ಆಚೆ ಕಡೆನೇ ಬರೋಕ್ಕಾಗಿಲ್ಲ. ಕಾರು ಈ ಥರ ಪರಿಸ್ಥಿತಿ ಆಗಿಬಿಡ್ತು. ಆ್ಯಕ್ಚುಲಿ ಹಳೆ ಮರ, ನಾವು ಹೊಸದಾಗಿ ಮನೆ ಬಂದಿರೋದು, ಹೊಸ ಮನೆ ಅಂದರೆ 1 ಇಯರ್ ಆಗ್ತಾ ಇದೆ. ಬಟ್ ಬಂದುಬಿಟ್ಟು ಬೆಳಿಗ್ಗೆ ಒಂದು 3:30 ಅಂಕ ಮರ ಬಿತ್ತು. ಸೌಂಡ್ ಬಂತು, ಡೋರ್ ಓಪನ್ ಮಾಡಿ. ಸಂಸದ ಬಸವರಾಜ ಬೊಮ್ಮಾಯಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಳೆದ 2 ವರ್ಷ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದೆ. ರಣ ಮಳೆಗೆ ರೈತರ ಬೆಳೆ ನಷ್ಟವಾಗಿದೆ, ಬಡವರ ಮನೆ ಬಿದ್ದಿದೆ. ಇಷ್ಟೆಲ್ಲ ಆದರೂ ಸರ್ಕಾರ ಮಾತ್ರ ಕಣ್ಮುಚ್ಕೊಂಡು ಕೂತಿದೆ ಅಂತ ಹೇಳಿ ಕಿಡಿಕಾರಿದರು. ಕೊಡಗು ಜಿಲ್ಲೆಯಲ್ಲಿರುವ ಅಂತಾರಾಜ್ಯ ಹೆದ್ದಾರಿ ಸಂಪೂರ್ಣ ಹದಗೆಟ್ಟಿದೆ. ಜಿಲ್ಲೆಯಿಂದ ಕೇರಳಕ್ಕೆ ಸಂಪರ್ಕ ಕಲ್ಪಿಸುವ ಕರಿಕೇರ್ ರಸ್ತೆ ಹಾಳಾಗಿದ್ದು ಬರೀ ಗುಂಡಿಗಳದ್ದೇ ಕಾರುಬಾರು ಆಗಿದೆ. ಅನೇಕ ಬಾರಿ ಈ ಬಗ್ಗೆ ಹೇಳಿದರೂ ಯಾರೂ ಗುಂಡಿ ಮುಚ್ಚುವ ಕಾರ್ಯಕ್ಕೆ ಮುಂದಾಗಿಲ್ಲ. ಆದ್ದರಿಂದ ಬಸ್ ಸಿಬ್ಬಂದಿ ಹಾಗೂ ಪ್ರಯಾಣಿಕರು ಹೆದ್ದಾರಿ ಗುಂಡಿ ಮುಚ್ಚಿದ್ದಾರೆ. ದಿನನಿತ್ಯ ಪ್ರಯಾಣಿಕರ ಹಾಗೂ ವಾಹನ ಚಾಲಕರು ಪರದಾಡ್ತಾ ಇದ್ದಾರೆ. ಜಿಲ್ಲಾಡಳಿತದ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದಾದ್ಯಂತ ಭಾರೀ ಮಳೆಯಾಗಿದೆ. ಬಿಟ್ಟು ಬಿಡದೆ ಸುರಿತಾ ಇರುವ ಮಳೆಗೆ ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ. ಅಲ್ಲಲ್ಲಿ ರಸ್ತೆ ಮೇಲೆ ನೀರು ನಿಂತು ಜನರು ಪರದಾಡಿದ್ದಾರೆ. ರೈತರು ಧಾರಾಕಾರ ಮಳೆಯಿಂದ ಮತ್ತಷ್ಟು ಬೆಳೆ ಹಾನಿಯಾಗುವ ಆತಂಕದಲ್ಲಿದ್ದಾರೆ. ಬೀದರ್ನಲ್ಲಿ ಸುರಿದ ಮಳೆ ಜನರ ಬದುಕನ್ನೇ ಮುಳುಗಿಸಿಬಿಟ್ಟಿದೆ. ರೈತರ ಜೀವನವನ್ನ ಹಸನಾಗಿಸಬೇಕಿದ್ದ ವರುಣ ಅನ್ನದಾತನ ಬೆಳೆಗಳನ್ನೆಲ್ಲ ನುಂಗಿ ಹಾಕಿದ್ದಾನೆ. ವರುಣನ ನರ್ತನಕ್ಕೆ ರೈತರು ಸಾಲ ಸೋಲ ಮಾಡಿ ಬೆಳೆದ ಬೆಳೆಗಳೆಲ್ಲ ನೀರಲ್ಲಿ ಕೊಚ್ಕೊಂಡು ಹೋಗಿದೆ. ಮಹಾಮಳೆಗೆ 2 ಲಕ್ಷ ಎಕರೆಯಲ್ಲಿ ಬೆಳೆದ ಬೆಳೆ ಸಂಪೂರ್ಣ ನೆಲಕಚ್ಚಿದೆ. ಮಣ್ಣು ಪಾಲಾದ ಬೆಳೆ ಕಂಡು ರೈತರು ಕಂಗಾಲಾಗಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಕಳೆದ 1 ವಾರದಿಂದ ಸೈಲೆಂಟ್ ಆಗಿದ್ದ ಮಳೆ ಮತ್ತೆ ವೈಲೆಂಟ್ ಆಗಿದ್ದಾನೆ. ನಿನ್ನೆ ತಡರಾತ್ರಿ ಸುರಿದ ಮಳೆಗೆ ರಸ್ತೆಗಳು ಜಲಾವೃತವಾಗಿವೆ. ಗುಡುಗು ಸಿಡಿಲು ಸಮೇತ ವರುಣ ಆರ್ಭಟಿಸಿದ್ದು ಜನಜೀವನ ಪರದಾಡುವಂತಾಗಿದೆ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಹ್ವಾನ ವಿವಾದ ವಿಚಾರ ರಾಜ್ಯಾದ್ಯಂತ ಕೋಲಾಹಲ ಎಬ್ಬಿಸಿದೆ. ರಾಜ್ಯ ಸರ್ಕಾರದ ನಡೆಯನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಮತ್ತೊಂದು PIL ಅರ್ಜಿ ಹಾಕಲಾಗಿದೆ. ಈವರೆಗೆ ಹೈಕೋರ್ಟ್ಗೆ 3 PIL ಅರ್ಜಿ ಸಲ್ಲಿಸಲಾಗಿದ್ದು ಸರ್ಕಾರ ತನ್ನ ಆದೇಶ ವಾಪಸ್ ಪಡೆಯುವಂತೆ ನಿರ್ದೇಶನ ನೀಡಬೇಕು. ಬಾನು ಮುಷ್ತಾಕ್ ಅವರನ್ನು ಆಹ್ವಾನಿಸಿರುವುದರಿಂದ ಭಕ್ತಾದಿಗಳ ಭಾವನೆಗೆ ಧಕ್ಕೆಯಾಗಲಿದೆ. ಆದ್ದರಿಂದ ಹಿಂದೂ ಆಗಮಿಕ ಪದ್ಧತಿ ಪ್ರಕಾರ ಕಟ್ಟುನಿಟ್ಟಾಗಿ ದಸರಾ ಉದ್ಘಾಟನೆ ನಡೆಸಲು ನಿರ್ದೇಶನ ನೀಡುವಂತೆ ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿದೆ. ರಾಯಚೂರಿನಲ್ಲಿ ಇಸ್ಪೀಟ್ ಅಡ್ಡೆ ಮೇಲೆ ಪೊಲೀಸರು ದಾಳಿ ನಡೆಸಿದ್ರು. ಮಸ್ಕಿ ತಾಲೂಕಿನ ಮಾಧ್ಯರಾಳ ಹೊರವಲಯದಲ್ಲಿರುವ ಇಸ್ಪೀಟ್ ಜೂಜಾಟದಲ್ಲಿ ತೊಡಗಿದ್ದ ಅಡ್ಡೆ ಮೇಲೆ ಪೊಲೀಸರು ದಾಳಿ ನಡೆಸಿ ಸುಮಾರು 18,400 ರೂಪಾಯಿ ನಗದು ಹಾಗೂ 11 ಬೈಕನ್ನು ಜಪ್ತಿ ಮಾಡಲಾಗಿದೆ. 10 ಜನರ ವಿರುದ್ಧ ಮಸ್ಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ದಾಖಲಾಗಿದೆ.
ಕೋಲಾರದಲ್ಲಿ ಒಂದೆಡೆ ಮಳೆ, ಇನ್ನೊಂದೆಡೆ ಕಾಡು ಪ್ರಾಣಿಗಳ ಹಾವಳಿ. ಬಂಗಾರಪೇಟೆ ತಾಲೂಕಿನ ಪಚ್ಚಾರ್ಲಹಳ್ಳಿ ಗ್ರಾಮದಲ್ಲಿ ಕಾಡು ಹಂದಿ ಕಾಟಕ್ಕೆ ರೈತರು ಹೈರಾಣಾಗಿದ್ದಾರೆ. ಕಷ್ಟಪಟ್ಟು ಬೆಳೆದ ನೆಲಗಡಲೆ ಬೆಳೆಯನ್ನ ತಿಂದು ಹಾಳು ಮಾಡ್ತಾ ಇದ್ದಾವೆ. ರಾತ್ರಿ ಕಾವಲು ಕಾದರೂ ಪ್ರಯೋಜನ ಆಗ್ತಾ ಇಲ್ಲ. ಇದರಿಂದ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದ ಬೆಳೆ ಹಾಳಾಗ್ತಾ ಇದೆ ಅಂತ ರೈತರು ಕಂಗಾಲಾಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಆಸ್ಪತ್ರೆ ಸಿಬ್ಬಂದಿ ಜೊತೆ ರೋಗಿ ಕಿರಿಕ್ ಮಾಡಿದ್ದಾನೆ. ವೈದ್ಯರ ಚೇರ್ನಲ್ಲಿ ಕುಳಿತುಕೊಳ್ಳಬೇಡಿ ಎಂದಿದ್ದಕ್ಕೆ ಸಿಬ್ಬಂದಿ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ಜಿಲ್ಲಾಸ್ಪತ್ರೆಯ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಘಟನೆ ನಡೆದಿದೆ. ಆಸ್ಪತ್ರೆ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಿಕ್ಕಮಗಳೂರು ಟೌನ್ ಪೊಲೀಸ್ ಠಾಣೆಗೆ ಹಲ್ಲೆಗೆ ಒಳಗಾದ ಆಸ್ಪತ್ರೆ ಸಿಬ್ಬಂದಿ ದೂರು ಕೊಟ್ಟಿದ್ದಾರೆ. ಕೋಲಾರದಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಕಳೆದ ರಾತ್ರಿ ಸುರಿದ ಮಳೆಗೆ ಬೆಳೆ ನಾಶವಾಗಿದೆ. ನಿರಂತರ ಮಳೆಗೆ ರಾಗಿ ಹಾಗೂ ಎಲೆಕೋಸು ಬೆಳೆಗೆ ಹಾನಿಯಾಗಿದೆ. ಕೋಲಾರದ ಗಾಂಧಿನಗರದಲ್ಲಿ ಮಳೆಗೆ ರೈತರು ಪರದಾಡುವಂತಾಗಿದೆ. ಕೊಲೆಗೇಸ್ನಲ್ಲಿ ಜೈಲು ಸೇರಿರುವ ನಟ ದರ್ಶನ್ಗೆ ಫುಲ್ ಟೈಟ್ ಸೆಕ್ಯೂರಿಟಿ ನೀಡಲಾಗಿದೆ. 24 ತಾಸು ದರ್ಶನ್ಗೆ ಎಎಸ್ಪಿ ನೇತೃತ್ವದಲ್ಲಿ 5 ಸಿಬ್ಬಂದಿ ನೇಮಕ ಮಾಡಲಾಗಿದೆ. 3 ಶಿಫ್ಟ್ಗಳಂತೆ ಒಂದೊಂದು ಶಿಫ್ಟ್ಗೆ 5 ಅಧಿಕಾರಿ ಸಿಬ್ಬಂದಿ ನೇಮಕವಾಗಿದ್ದು ದರ್ಶನ್ ಮೇಲೆ ಹದ್ದಿನ ಕಣ್ಣು ಇಡಲಾಗಿದೆ. ಜೊತೆಗೆ ದರ್ಶನ್ರನ್ನ ಬೇರೆ ಆರೋಪಿಗಳು ಕೈದಿಗಳ ಭೇಟಿಗೂ ನಿಷೇಧ ವಿಧಿಸಲಾಗಿದ್ದು ಕೋರ್ಟ್ ಆದೇಶದಂತೆ ಹೆಚ್ಚುವರಿ ಬಂದೋಬಸ್ತ್ ನೀಡಲಾಗಿದೆ. ಮಂಡ್ಯದ ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ಎಸೆದ ಹಿನ್ನೆಲೆ ಇವತ್ತು ಮದ್ದೂರಿಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಭೇಟಿ ನೀಡಲಿದ್ದಾರೆ. ಇಂದು ಸಂಜೆ 4 ಗಂಟೆಗೆ ಭೇಟಿ ನೀಡಲಿರುವ ಶಾಸಕ ಯತ್ನಾಳ್ ಹಿಂದೂ ಕಾರ್ಯಕರ್ತರ ಜೊತೆಗೆ ರ್ಯಾಲಿ ನಡೆಸಲಿದ್ದಾರೆ. ಬಳಿಕ ಕಲ್ಲು ಎಸೆತ ಹಾಗೂ ಲಾಠಿ ಚಾರ್ಜ್ ವೇಳೆ ಗಾಯಗೊಂಡವರ ಮನೆಗೆ ಭೇಟಿ ನೀಡಿ ಧೈರ್ಯ ತುಂಬಲಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ನಕಲಿ ವೈದ್ಯರ ಹಾವಳಿ ಮಿತಿ ಮೀರಿದೆ. ಸಾರ್ವಜನಿಕರ ದೂರಿನ ಬೆನ್ನಲ್ಲೇ ನಕಲಿ ಆಸ್ಪತ್ರೆಗಳ ಮೇಲೆ ದಾಳಿ ಮಾಡಲು ಜಿಲ್ಲಾಧಿಕಾರಿ ನಿತೀಶ್ ಆದೇಶ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ರಾಯಚೂರು ಎಸಿ ಗಜಾನನ ಬಾಳೆ, ರಾಯಚೂರು ಡಿಎಚ್ಒ ನೇತೃತ್ವದಲ್ಲಿ 10ಕ್ಕೂ ಹೆಚ್ಚು ನಕಲಿ ಆಸ್ಪತ್ರೆಗಳ ಮೇಲೆ ದಾಳಿ ನಡೆಸಲಾಗಿದೆ. ಈ ವೇಳೆ ನಕಲಿ ಆಸ್ಪತ್ರೆ ಹಾಗೂ ಕ್ಲಿನಿಕ್ ಅನ್ನು ಸೀಸ್ ಮಾಡಲಾಗಿದೆ ಎಂದು ರಾಯಚೂರು ಡಿಎಚ್ಒ ಡಾಕ್ಟರ್ ಸುರೇಂದ್ರ ಬಾಬು ಹೇಳಿದ್ದಾರೆ. ಜೈಲಿನ ವಾರ್ಡನ್ನಿಂದಲೇ ಕೈದಿಗಳಿಗೆ ಮಾದಕ ವಸ್ತುಗಳನ್ನು ಪೂರೈಕೆ ಸಂಬಂಧಪಟ್ಟಂತೆ ವಾರ್ಡನ್ ಕಲ್ಲಪ್ಪನನ್ನ ಪೊಲೀಸರು ಬಂಧಿಸಿದ್ದಾರೆ. ತಂಬಾಕು ಹಾಗೂ ಮಾದಕ ವಸ್ತುಗಳನ್ನು ಇದೇ ಕಲ್ಲಪ್ಪ ಪೂರೈಕೆ ಮಾಡ್ತಾ ಇದ್ದ ಎನ್ನಲಾಗಿದೆ. ಈ ಹಿನ್ನೆಲೆ ಪರಪ್ಪನಗ್ರಹಾರ ಪೊಲೀಸರು ಆರೋಪಿ ಕಲ್ಲಪ್ಪನನ್ನ ಬಂಧಿಸಿದ್ದು ಬಂಧಿತನಿಂದ 100 ಗ್ರಾಂ ಹಶೀಶ್ ಆಯಿಲ್ ಜಪ್ತಿ ಮಾಡಲಾಗಿದೆ. ನೈಟ್ ಶಿಫ್ಟ್ನಲ್ಲಿ ಪರಪ್ಪನಗ್ರಹಾರ ವಾರ್ಡನ್ ಆಗಿದ್ದ ಈ ಕಲ್ಲಪ್ಪ ಕಾಕಿ ಪ್ಯಾಂಟ್ನಲ್ಲಿ ಸೆಲ್ಲೋ ಟೈಪ್ ಸುತ್ತಿ ಹಶೀಶ್ ಆಯಿಲ್ ಅನ್ನ ಇರಿಸಿದ್ದನು. ಮದ್ದೂರಿನಲ್ಲಿ ನಡೆದ ಕಲ್ಲು ತೂರಾಟಕ್ಕೆ ಹಿಂದೂಪರ ಸಂಘಟನೆಗಳು ಸಿಡಿದೆದ್ದಿವೆ. ಈ ಹಿನ್ನೆಲೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಪ್ರತಿಭಟನೆಗೆ ಮುಂದಾಗಿದೆ. ಪ್ರತಿಭಟನೆಯಲ್ಲಿ 100 ಹಿಂದೂ ಕಾರ್ಯಕರ್ತರು ಭಾಗಿಯಾಗುವ ಸಾಧ್ಯತೆ ಇದೆ. ಕೊಲ್ಲೂರು ಮೂಕಾಂಬಿಕೆಗೆ ಸಂಗೀತ ನಿರ್ದೇಶಕ ಇಳೆಯರಾಜ ವಜ್ರದ ಕಿರೀಟವನ್ನು ಅರ್ಪಿಸಿದ್ರು. ಬರೋಬ್ಬರಿ 4 ಕೋಟಿ ವೆಚ್ಚದ ವಜ್ರದ ಕಿರೀಟವನ್ನು ಕೊಲ್ಲೂರು ಮೂಕಾಂಬಿಕೆಗೆ ದಾನವಾಗಿ ನೀಡಿದ್ದಾರೆ. ವಜ್ರದ ಜೊತೆಗೆ ಆಭರಣಗಳನ್ನು ದಾನವಾಗಿ ನೀಡಿದ್ದಾರೆ. ಕೋಟಿ ಮೌಲ್ಯದ ಆಭರಣ ಅರ್ಪಿಸಿ ಸಂಗೀತ ಮಾಂತ್ರಿಕ ಭಾವುಕರಾಗಿದ್ದಾರೆ. ದೇಗುಲದ ವತಿಯಿಂದ ಮಹಾದಾನಿಗೆ ಸನ್ಮಾನಿಸಲಾಯಿತು. ಇದೆ ಆಟ. ಬಸ್ ಸ್ಟಾಪ್ ಬದಲಿಗೆ ಡಿಪೋ ಎದುರಿನಲ್ಲಿ ಪ್ರಯಾಣಿಕರನ್ನು ಹತ್ತಿಸಿಕೊಂಡ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಮಹಿಳೆಯರಿಗೆ ಫ್ರೀ ಬಸ್ ಇರುತ್ತೆ ಅಂತ ಪುರುಷರಿಗೆ ಚಾಲಕ ಮತ್ತು ನಿರ್ವಾಹಕರು ಆದ್ಯತೆ ನೀಡ್ತಾ ಇದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಕೊಪ್ಪಳದಿಂದ ಬೀದರ್ಗೆ ತೆರಳುತ್ತಾ ಇದ್ದ ಬಸ್
ಬಸ್ ನಿಲ್ದಾಣದ ಬದಲಿಗೆ ಕೊಪ್ಪಳ ಡಿಪೋ ಎದುರಿನಲ್ಲೇ ನಿಲ್ಲಿಸಲಾಗಿದೆ. ಅಲ್ಲಿ ಪುರುಷ ಪ್ರಯಾಣಿಕರನ್ನು ಮೊದಲು ಹತ್ತಿಸಿಕೊಂಡು ನಂತರ ಬಸ್ ನಿಲ್ದಾಣಕ್ಕೆ ಬರಲಾಗಿದೆ ಎಂದು ಮಹಿಳಾ ಪ್ರಯಾಣಿಕರು ಆರೋಪಿಸುತ್ತಾರೆ. 48 ಮಂದಿ ಬಂದಾರ, ಅವ್ರಿಗೆ ಏರ್ಸಾರ. ರೆಗ್ಯುಲರ್ ಹೋಗೋದು ಬಸ್ ಇದು ಬಿಜಾಪುರಿಗ. ನಾವು ರೆಗ್ಯುಲರ್ ಅದ್ರಾಗ ಹೋಗ್ತೀವಿ ಕುಷ್ಟಗಿ ಮಠ. ಇವ್ರು ಏನು ಮಾಡ್ಯಾರ, ಅದು 48 ಸೀಟ್ ಸಿಕ್ಕ್ಯಾವಂತಂದು ಅದ್ರಾಗ ತುಂಬಿಡ್ತಾರ. ಅದಕ್ಕೆ ಹೆಣ್ಮಕ್ಳಿಗೆ ತೊಂದರೆ, ಎಲ್ಲ ಟೀಚರ್ಸ್ ಅದಾರ, ಎಲ್ಲರೂ ಅದಾರ ಅಲ್ಲಿ. ಈ ಸೀಟ್ ಸಿಗವಲ್ವ ನಿಮ್ಗೆ? ಸಿಗೋಲ್ವು, ನೋಡಿ ಬರ್ರಿ ತೋರಿಸ್ತೀವಿ. ಅಲ್ಲ, ಪ್ಲಾಟ್ಫಾರ್ಮ್ ನಿಂದ ಬದಲು ಎಲ್ಲಿ ನಿಲ್ಸ್ಯಾರ ಅವರು? ಅಲ್ಲಿ ಡಿಪೋ ಮುಂದಾನಿಂದ ಸರ್. ನೀವು ರೆಗ್ಯುಲರ್ ಹೋಗೋರು? ಹೌದು, ರೆಗ್ಯುಲರ್ ಹೋಗೋರು ನಾವು. ಏನು ಸಮಸ್ಯೆ ಆಗೈತಾ? ಹೌದು, ಮತ್ತೆ ಸಮಸ್ಯೆ ಆಗಲ್ರಿ, ಎಲ್ಲರಿಗೂ ಸಮಸ್ಯೆ ಆಗೈತೆ, ನಮ್ಗೊಬ್ಬರಿಗಲ್ಲ. ಯಾದಗಿರಿ ಜಿಲ್ಲೆಯಾದ್ಯಂತ ರಾತ್ರಿ ಸುರಿದ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ವರುಣದ ಆರ್ಭಟಕ್ಕೆ ಯರಗೋಳ ಬಾಚುವಾರ ಗ್ರಾಮ 2 ಸೇತುವೆ ಜಲಾವೃತವಾಗಿ ಸಂಪರ್ಕ ಕಡಿತವಾಗಿದೆ. ಮನೆಯಲ್ಲಿದ್ದ ದವಸ ಧಾನ್ಯಗಳು ನೆಂದು ಹಾಳಾಗಿದ್ದಾವೆ. ಇತ್ತ ಬಾಚುವಾರ ಗ್ರಾಮದ ಹಳ್ಳದ ಸೇತುವೆ ಜಲಾವೃತವಾಗಿದ್ದು ಮುಳುಗಿದ ಸೇತುವೆ ಮೇಲೆಗೆ ಜನ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇನ್ನು ದೆಹಲಿಯಲ್ಲಿ ಭಾರೀ ಮಳೆ ಅವಾಂತರ, 108 ಅವಾಂತರಗಳು ಸೃಷ್ಟಿಯಾಗಿದೆ. ಕಳೆದ ವಾರದಿಂದ ಸುರಿತಾ ಇರುವ ಮಳೆಗೆ ನದಿಗಳು ತುಂಬಿ ಹರಿತಾ ಇವೆ. ಯಮುನಾ ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ಯಮುನಾ ನದಿ ಅಪಾಯದ ಮಟ್ಟವನ್ನು ಮೀರಿ ಉಕ್ಕಿ ಹರಿತಾ ಇದೆ. ರೈಲ್ವೆ ಬ್ರಿಡ್ಜ್ ಮುಳುಗುವ ಹಂತಕ್ಕೆ ತಲುಪಿದೆ. ಈ ಪ್ರವಾಹದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.